ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಂ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಸೋಮವಾರ ಮತ್ತು ಶ್ರವಣ ನಕ್ಷತ್ರ ಸೇರಿದೆ. ಇದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಹೇಗೆ ಬುಧವಾರ ದಿವಸ ಅನುರಾಧ ಸೇರಿದ್ರೆ, ಆದಿತ್ಯವಾರ ಅಂದರೆ ಭಾನುವಾರ ದಿವಸ ಹಸ್ತ ನಕ್ಷತ್ರ ಸೇರಿದ್ರೆ ಅಮೃತ ಸಿದ್ಧಿ ಯೋಗಗಳಾಗುತ್ತೋ, ಇನ್ನೂ ಅನೇಕವಿದ್ದಾವಲ್ಲ. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿರೋಹಿಣಿ ಚ ಶ್ರೋಣೇಂದುವಾರೋ ಭೃಗುರೇವತಿ ಚ ಭೌಮ್ಯಾಶ್ವಿನಿ ಚ ಅಮೃತ ಸಿದ್ಧಿ ಯೋಗ ಅಂತ ಒಂದೊಂದು ವಾರಕ್ಕೆ ಒಂದೊಂದು ನಕ್ಷತ್ರ ಜೋಡಿಸಿ ಆ ದಿವಸ ಪ್ರಶಸ್ತವಾಗಿರುತ್ತೆ. ಯಾವುದಾದ್ರು ಕೆಲಸಗಳನ್ನು ಮಾಡಿದರೆ ಅಮೃತ ಫಲ ಅನ್ನೋದನ್ನು ನಮ್ಮ ಋಷಿಗಳು ತೋರಿಸಿಕೊಟ್ಟಿದ್ದಾರೆ. ಅಂಥ ಆ ಒಂದು ಭಾವನೆಯೇ ನಮಗೆ ಆ ಕೆಲಸವನ್ನು ಮಾಡುವಂಥ ಉತ್ಸಾಹವನ್ನು ತರುತ್ತೆ. ಈ ದಿವಸ ಸೋಮವಾರ ಶ್ರವಣ ಸೇರಿದೆ. ತುಂಬ ಚೆನ್ನಾಗಿದೆ ನೋಡಿ. ಸೋಮವಾರ ಈಶ್ವರನ ವಾರ, ಶ್ರವಣ ನಕ್ಷತ್ರ ವಿಷ್ಣುವಿನ ವಾರ. ಹೇಗೆ ಶಿವ ಹಾಗೂ ಹರಿಹರರು, ಶಿವಕೇಶವರು ಒಂದು ಕಡೆ ಸೇರಿದಾಗ ಏನಾಗುತ್ತೆ, ಮತ್ತೊಂದು ಪ್ರಪಂಚವೇ ಸೃಷ್ಟಿಯಾಗಿಬಿಡುತ್ತೆ. ಅಂಥ ಒಂದು ಶಕ್ತಿ ಈ ದಿವಸದಲ್ಲಿ ಖಂಡಿತ ಸೇರಿದೆ. ಹೀಗಾಗಿ ಯಾರಿಗಾದರೂ ಶ್ರವಣ ನಕ್ಷತ್ರ ತಾರಾನುಕೂಲ ಇದ್ದರೆ ತುಂಬ ಉತ್ಕೃಷ್ಟವಾದ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ್ಯವಾದ ಕಾಲವಾಗಿದೆ. ಇನ್ನು ಪೂಜೆಗಳಿಗೆ, ಆರಾಧನೆಗಳಿಗಂತೂ ಹೇಳೋದೇ ಬೇಕಾಗಿಲ್ಲ. ತುಂಬ ಉತ್ಕೃಷ್ಟವಾದ ಫಲ ಬಂದುಬಿಡುತ್ತೆ. ನೀವು ಸುಮ್ಮನೆ ಒಂದು ಹೂವು ಈ ದಿವಸ ಪರಮೇಶ್ವರನಿಗೆ ಅಥವಾ ವಿಷ್ಣು ಸನ್ನಿಧಾನಕ್ಕೆ ಯಾವುದೂ ಆಗುತ್ತೆ. ಒಂದು ಪರಿಮಳ ಭರಿತವಾದ ಹೂವನ್ನು ಗಂಧೇನ ದೇವಾಸ್ತುಷ್ಯಂತಿ ಅಂತ ಹೇಳುತ್ತೆ. ಯಾಕೆ ಪರಿಮಳ ಭರಿತವಾದ ಹೂವು ಅಂತಂದರೆ, ದೇವತೆಗಳಿಗೆ ಒಂದು ನಿರೂಪಣೆ ಇದೆ. ಋಷಿಗಳು ಕಂಡುಕೊಂಡಿದ್ದಾರೆ ಅತೀಂದ್ರಿಯ ಶಕ್ತಿಯಿಂದ. ನಮಗೆ ನಮ್ಮ ಕೈಯಲ್ಲಿ ನೋಡಲಿಕ್ಕೋ ನಮ್ಮ ಕೈಲಿಕ್ಕೆ ತಿಳಿಲಿಕ್ಕೋ ಆಗದೇ ಇರತಕ್ಕಂಥದ್ದನ್ನು ಋಷಿಗಳು ತಿಳ್ಕೊಂಡು ಹೇಳಿದ್ದಾರೆ. ಇದರಿಂದ ಹೀಗೆ ಇಂಥ ಫಲ, ಇದರಿಂದ ಇಂಥದ್ದು ಅಂತ. ಅವರು ಹೇಳಿದ ಮಾತು ಏನಪ್ಪ ಅಂತಂದರೆ, ಪರಿಮಳ ಭರಿತವಾದ ಹೂಗಳನ್ನು ಸಮರ್ಪಣೆ ಮಾಡಿ, ಅದರಿಂದ ದೇವತೆಗಳು ಸಂತುಷ್ಟರಾಗ್ತಾರೆ ಅಂತ ಹೇಳಿದೆ. ಅದರಿಂದ ನಮಗೂ ಸಂತೋಷವೇ ಆಗುತ್ತಲ್ವ. ಪರಿಮಳವನ್ನು ಸೇವನೆ ಮಾಡೋದ್ರಿಂದ ನಾವು ಆ ಆಹ್ಲಾದಕ್ಕೆ ಒಳಗಾಗ್ತೇವೆ. ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ನಮಗೇನಾಗುತ್ತೋ ಅದು ಭಗವಂತನಿಗೆ ಆಗುತ್ತೆ ಅಂತ. ನಾ ದೇವೋ ದೇವಮರ್ಚಯೇತ್ ಅಂತ ಒಂದು ಮಾತಿದೆ. ದೇವರಲ್ಲದವನು ದೇವರನ್ನು ಅರ್ಚಿಸಲಾರ, ಪೂಜಿಸಲಾರ ಅಂತ. ನಾವು ಮೊದಲು ದೇವತೆಗಳಾಗಬೇಕು, ಆಮೇಲೆ ದೇವರಿಗೆ ಸಮರ್ಪಣೆ ಮಾಡಬೇಕು. ನಾವು ಏನನ್ನು ಇಷ್ಟಪಡ್ತೀವೋ ಭಗವಂತ ಯದನ್ನ ಪುರುಷೋ ಭವತೆ ತದನ್ನಾಸ್ತಸ್ಯ ದೇವತಾ, ಪ್ರತಿ ವಿಚಾರದಲ್ಲೂ ಹೇಳಿದೆ ಇದನ್ನು. ನಮಗೇನು ಇಷ್ಟವಾಗುತ್ತೋ ಆ ನೈವೇದ್ಯ ಭಗವಂತನಿಗೆ ಇಷ್ಟ ಆಗುತ್ತೆ. ನಮಗೆ ಯಾವ ಪರಿಮಳ ಇಷ್ಟವಾಗುತ್ತೋ ಭಗವಂತನಿಗೆ ಅದು ಇಷ್ಟವಾಗುತ್ತೆ. ಇದೆಲ್ಲ ಋಷಿಗಳು ತೋರಿಸ್ಕೊಟ್ಟಿದ್ದಾರೆ, ಕಂಡುಕೊಂಡಿದ್ದಾರೆ. ಋಷಿಗಳದನ್ನು ಕಂಡುಕೊಂಡು ಸತ್ಯವನ್ನು ನಮಗೆ ಸುಲಭ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಕೈಯಲ್ಲಿ ಆಗಲ್ಲ, ಹೀಗಾಗಿ ಇದನ್ನು ಮಾಡಿ ಸಾಕು ಅಂತ. ಅದನ್ನು ಮಾಡಬೇಕಷ್ಟೇ. ನಾವು ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು. ಆ ಪ್ರಯತ್ನ ಮಾಡಲಿ. ಈ ದಿವಸ ಅಮೃತ ಫಲ ಇದೆಯಲ್ಲ, ಅದನ್ನು ನಾವೆಲ್ಲ ತಗೊಳ್ಳೋಣ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಹರೀಶ್ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/4/2009, ಸಮಯ 3:35 ಮಧ್ಯಾಹ್ನ. ಅವರ ಪ್ರಶ್ನೆ, SSLC ಆಗಿದೆ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರೀಶ್ ಅವರ ಪ್ರಶ್ನೆ ಅದು ಮುಂದಿನ ಶಿಕ್ಷಣ, ಹೈಯರ್ ಸ್ಟಡೀಸ್ ಬಗ್ಗೆ ಕೇಳಿದ್ದಾರೆ. ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋ ದೃಷ್ಟಿಯಲ್ಲಿ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ನೋಡಿ, ಪಂಚಮ ಸ್ಥಾನದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಸ್ವಲ್ಪ ವೀಕ್ ಆಗಿದ್ದಾನೆ. ಇರಲಿ, ಒಂದು ಗ್ರಹ ದುರ್ಬಲವಾಗಿದೆ ಅಂದರೆ ಮತ್ತೊಂದು ಗ್ರಹ ಯಾವುದು ಚೆನ್ನಾಗಿದೆ. ಲಗ್ನಾಧಿಪತಿಯೇ ನಿಮಗೆ ತುಂಬ ಚೆನ್ನಾಗಿದ್ದಾನೆ. ರವಿ, ಸೂರ್ಯ ಇದ್ದಾನಲ್ಲ, ತುಂಬ ಒಳ್ಳೆಯ ಬಲಿಷ್ಠ ಸ್ಥಾನದಲ್ಲಿದ್ದಾನೆ. ಅದು ಉಚ್ಚ ಸ್ಥಾನದಲ್ಲಿ ನವಾಂಶದಲ್ಲೂ
ತುಂಬ ಚೆನ್ನಾಗಿದೆ. ಹೀಗಾಗಿ ಉಚ್ಚಾಂಶವನ್ನೇ ತಗೊಂಡಿರ್ತಕ್ಕಂಥದ್ದು ನವಾಂಶದಲ್ಲೂ ತುಂಬ ಒಳ್ಳೆಯದು. ಇದು ನೋಡಿ, ನೀವು ಪ್ರಯತ್ನ ಪಟ್ಟರೆ ಸತ್ಯವಾಗಿ ವೈದ್ಯರಾಗಬಹುದು, MBBS ಮಾಡಬಹುದು. ಅದು ತುಂಬ ಚೆನ್ನಾಗಿ. ಮತ್ತು ಬುಧಯುಕ್ತನಾದರೆ ಶತಸಿದ್ಧವಾಗಿ ಅವರು ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ ಅಂತ. ಏಕೆಂದರೆ ರವಿಗೆ ಭೇಷಜ ಸ್ಥಾನ ಅಂದರೆ ಔಷಧ ಸ್ಥಾನ ಹೇಳಿದೆ. ಹೀಗಾಗಿ ಅದು ತುಂಬ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಿ, ಮೆಡಿಕಲ್ ತಗೊಳ್ಳಿ. ನೀವು ನನಗನ್ಸಿದ ಮಟ್ಟಿಗೆ ರವಿ ತುಂಬ ಚೆನ್ನಾಗಿರೋದ್ರಿಂದ ಈ ENT ಅಂತೀವಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಆ ಪ್ರಯತ್ನ ಮಾಡಬಹುದು ತಾವು. ಅಥವಾ ಆರ್ಥೋ ಸರ್ಜನ್ ಅಂತೀವಲ್ಲ, ಆ ಥರ ಸಾಧ್ಯತೆ ಖಂಡಿತ ಇದೆ. ಸೂರ್ಯ ಅದಕ್ಕೂ ಅಧಿಪತಿ. ಅಂತೂ ವೈದ್ಯರಾಗ್ತೀರ. ಹೀಗಾಗಿ ಆ ಗುರಿ ಇಟ್ಕೊಂಡು ನೀವು ಸಾಗಿ. ಚಿತ್ತವನ್ನು ಕದಲಿಸ್ಕೋಬೇಡಿ, ಚಂಚಲ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಗದೀಶ್ ಅವರು ಮಡಿಕೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/4/1968, ಸಮಯ 10:20 ಬೆಳಗ್ಗೆ. ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಜಗದೀಶ್ ಅವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸ್ಬೇಕು, ಆಮೇಲೆ ಆರೋಗ್ಯ ವಿಚಾರ ತಿಳಿಸಬೇಕಾಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಉತ್ತರ ಭಾದ್ರ ನಕ್ಷತ್ರ ಮೀನ ರಾಶಿಯಾಗಿದೆ. ಉತ್ತರ ಭಾದ್ರ ನಕ್ಷತ್ರದ ಎಷ್ಟನೇ ಪಾದ ಅಂತಂದರೆ 4ನೇ ಪಾದ ಆಗಿದೆ. ಹೀಗಾಗಿ ಅದು ಸಹಜವಾಗಿ ಮೀನರಾಶಿಗೆ ಸೇರುತ್ತೆ. ಇಷ್ಟು ನೆನಪಿಟ್ಕೊಳ್ಳಿ. ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ತಮ್ಮದು. ಇನ್ನು ಆರೋಗ್ಯದ ಬಗ್ಗೆ ಕೇಳಿದ್ದೀರಾ. ಆರೋಗ್ಯಕ್ಕೆ ಈಗ ಪ್ರಸ್ತುತ ಯಾವ ಕಾಲ ನಡೀತಾ ಇದೆ ಅಂದರೆ, ತಮಗೆ ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇರುತ್ತೆ. ಯಾಕೆಂದರೆ ಈಗ ಅಟ್ ಪ್ರೆಸೆಂಟ್ ಶನೈಶ್ಚರ ಅಲ್ಲಿದ್ದಾನೆ, ಸ್ವಲ್ಪ ತೊಂದರೆ ಕೊಡ್ತಾನೆ. ಹೀಗಾಗಿ ಜನ್ಮದಲ್ಲೇ ಇರುವ ಶನೈಶ್ಚರ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ತಾನೆ. ಕಾಲು, ಕಣ್ಣಿನ ಬಾಧೆಗಳು, ನೋವು ಈ ಥರದ್ದಿದೆ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. 7.5 ಇದಿರಲ್ಲ ಪ್ರಭಾವ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಶನೈಶ್ಚರ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದರಿಂದ ಆರೋಗ್ಯಕ್ಕೆ ಸ್ವಲ್ಪ ಬಲ ಬರುತ್ತೆ. ಕ್ಷೀಣವಾಗಿದ್ದರೆ ಅದು ಸರಿ ಹೋಗಿ ಮತ್ತೆ ಮುಂದೆ ಸದೃಢವಾಗುತ್ತೆ. ಈ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಬುಧನನ್ನು ನೋಡ್ತಾ ಇದ್ದೀವಿ, ವೃಷಭ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ, ಕರ್ಕಟಕ ರಾಶಿಯಲ್ಲಿ ಕುಜನಿದ್ದಾನೆ, ಇನ್ನು ಸಿಂಹರಾಶಿಯಲ್ಲಿ ನಾವು ಕೇತುವನ್ನು ಕಾಣ್ತಾ ಇದ್ದೀವಿ, ಕನ್ಯಾ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ, ಚಂದ್ರ ಇರತಕ್ಕಂಥದ್ದು ಶ್ರವಣ ನಕ್ಷತ್ರ. ಹೀಗಾಗಿ ಅಲ್ಲಿ ನಾವು ಮಕರ ರಾಶಿಯಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಅಲ್ಲಿ ಶನೈಶ್ಚರ ಮತ್ತು ಶುಕ್ರ ಈ ಗ್ರಹಗಳನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಅದರಲ್ಲೂ ಸ್ತ್ರೀಯರಿಗೆ ವಿಶೇಷವಾದ ಒಂದು ಬಲ ಇದೆ, ಚಂದ್ರನ ಬಲ. ಅದರಿಂದಾಗಿ ಸ್ತ್ರೀಯರಿಗೆ ಒಂದು ಉತ್ತಮ ಒಂದು ಕಾರ್ಯ ಚಟುವಟಿಕೆಯ ಶಕ್ತಿಯನ್ನು ತಂದುಕೊಡ್ತಾನೆ. ಹೀಗಾಗಿ ಲಘುಬಗೆಯಿಂದ ಅವರಿಗೆ ಮನೆಗೆ ಬಿಟ್ಟರೆ ಅಡುಗೆ ಮನೆಯಲ್ಲೇ ಜಲ್ಲಾಗಿಬಿಡ್ತಾರೆ, ಆಫೀಸ್ಗಳಲ್ಲಿ ಬಿಟ್ಟರೆ ಆಫೀಸಲ್ಲಿ, ಅಂದರೆ ಎಲ್ಲಂದರೆ ಅಲ್ಲಿ ಅವರು ಅದಕ್ಕೆ ತೊಡಗಿಕೊಂಡು ಅದರಲ್ಲಿ ಒಳ್ಳೆ ಕಾರ್ಯ ಸಾಧನೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ. ಈ ದಿವಸ ಸ್ತ್ರೀಯರಿಗೆ ಬಹಳ ಚೆನ್ನಾಗಿದೆ. ಮತ್ತು ಈ ದಿವಸ ಒಳ್ಳೆಯ ಯೋಗವೂ ಇದೆ, ಅಮೃತ ಸಿದ್ಧಿ ಯೋಗ ಅಂತ ಹೇಳಿದ್ನಲ್ಲ. ಹೀಗಾಗಿ ಉತ್ತಮ ಕಾರ್ಯಗಳನ್ನು ಮಾಡಿ. ಇನ್ನು ಈ ದಿವಸ ನಿಮಗೆ ಲಾಭದ ರಾಹುವಿನಿಂದಾಗಿ ಲಾಭ ಇದ್ದೇ ಇದೆ. ವಿದೇಶ ವಹಿವಾಟಿನ ಲಾಭ ಇತ್ಯಾದಿಗಳನ್ನು ಕಾಣ್ತೀರಾ. ಆದರೆ ಮಾಂದಿ ಈ ದಿವಸ ಷಷ್ಠದಲ್ಲಿದೆ. ಹೀಗಾಗಿ ಸ್ವಲ್ಪ ಹುಷಾರು. ದೇಹಕ್ಕೆ ತರಚೋದು, ಗಾಯ ಮಾಡಿಕೊಳ್ಳೋದು, ಇನ್ನೇನು ಅವಸರ ಇದೆಯಲ್ಲ, ಅವಸರದಲ್ಲಿ ನಮಗೆ ತೊಂದರೆಗಳಾಗೋದು ಜಾಸ್ತಿ. ಹೀಗಾಗಿ ಒಂದು 10 ನಿಮಿಷ ಮುಂಚೆ ಅಥವಾ ಒಂದು ಅರ್ಧ ಗಂಟೆ ಮುಂಚೆ ಎಲ್ಲ ಯೋಜನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ. ಹೀಗಾಗಿ ಕೆಲಸಕ್ಕೆ ಹೋಗೋ ಮುನ್ನ ಅಥವಾ ಅಡುಗೆ ಮಾಡೋ ಮುನ್ನ ನೀವು ಎದ್ದೇಳದೆ ಬೇಗ ಇದ್ದರೆ ಬಹಳ ಒಳ್ಳೆಯದು. ಅದನ್ನು ಈಗ ಆಯಿತು, ಈಗ ಸಮಯವೇ ಮುಗಿದು ಹೋಗ್ತಾ ಇದೆ, ಈ ಮುಂದಿಂದಾದರೂ ಸ್ವಲ್ಪ ಬೇಗ ಮಾಡ್ಕೋಬೇಕಾಗತ್ತೆ. ಮತ್ತು ಬಹಳ ಮುಖ್ಯವಾಗಿ ಈ ವಸ್ತು, ಚಾಕು, ಕಬ್ಬಿಣ ಇತ್ಯಾದಿ ಇಂಥ ವಸ್ತುಗಳಿಂದ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ, ಶನೈಶ್ಚರನ ಕಾರಣದಿಂದಾಗಿ. ಹೀಗಾಗಿ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭಾನುಕೂಲ ಇದೆ. ಚಂದ್ರನಿಂದಾಗಿ ಧರ್ಮ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಯಾವುದೋ ಒಂದು ಸಭೆ ಸಮಾರಂಭ ಇಂಥವುಗಳ ಕಡೆ ಹೋಗಿ ಒಂದು ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥ ಒಂದು ವಾತಾವರಣವನ್ನು ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ನಿಮಗೆ ಕಿರಿಕಿರಿ ಆಗುವ ಲಕ್ಷಣ ಇದೆ. ಮತ್ತು ಸ್ತ್ರೀಯರು ಸ್ವಲ್ಪ ಬುದ್ಧಿಯನ್ನು, ಆಲೋಚನೆಗಳನ್ನು ದ್ವಂದ್ವ ಮಾಡ್ಕೊಳ್ತೀರಾ. ಚಂಚಲ ಸ್ವಭಾವ ಉಂಟಾಗುತ್ತೆ ಈ ದಿವಸ.
ಮತ್ತು ಈ ದಿವಸ ನಿರ್ಣಯ ಯಾವುದೋ ಒಂದು ಮುಖ್ಯವಾದ ಡಿಸಿಷನ್ಸ್ ತೊಗೋಬೇಕು ಅಂತಂದರೆ ಅದಕ್ಕೆ ತೊಂದರೆ ಇದೆ. ಹೀಗಾಗಿ ಹಿರಿಯರ ಸಲಹೆ ತಗೊಳ್ಳಿ. ಬಟ್ ಮಾತು ತುಂಬ ಚೆನ್ನಾಗಿರ್ತದೆ. ಮಾತು, ಆಹಾರ ಮತ್ತು ಕುಟುಂಬದಲ್ಲಿ ನೀವು ವರ್ತನೆ ಮಾಡೋ ಇದೆಲ್ಲ ತುಂಬ ಚೆನ್ನಾಗಿದೆ. ಉತ್ಕೃಷ್ಟವಾದ ಫಲ ಖಂಡಿತ ಇದೆ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ, ಆತಂಕವೇ ಬೇಡ. ನೀವು ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆಯನ್ನು ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಅಷ್ಟಮದ ಚಂದ್ರನಿಂದಾಗಿ ಸ್ವಲ್ಪ ಹಣ ಕಳ್ಕೊಳ್ತೀರ. ನಷ್ಟ, ವ್ಯಥೆ, ಮುಖಭಂಗವಾಗ್ತಕ್ಕಂಥದ್ದು, ಮನಸ್ಸಿಗೆ ಒಂದು ಬೇಸರ ಉಂಟಾಗುವ ಸಾಧ್ಯತೆ ಇದೆ. ಸಭೆಗಳು ಎಲ್ಲ ಸೇರಿರ್ತಾರೆ, ಆ ಸಂದರ್ಭದಲ್ಲಿ ಯಾರೋ ಏನೋ ಅಂದುಬಿಟ್ರು ನಿಮ್ಮನ್ನೇ ಗುರಿ ಇಟ್ಕೊಂಡು, ಅದು ನಿಮ್ಮನ್ನು ಕಾಡ್ಬಿಡುತ್ತೆ ದಿವಸ. ಹೀಗಾಗಿ ಅಂತಹ ಕಡೆ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಮಾಂದಿ ಇದ್ದರೆ ಪ್ರಯಾಣಕ್ಕೆ ತೊಂದರೆ ಉಂಟಾಗುತ್ತೆ. ಸ್ನೇಹಿತರ ಜೊತೆಗೆ ಎಲ್ಲೋ ತೊಂದರೆ, ಅಲ್ಲೇ ಪ್ರಯಾಣದಲ್ಲೋ ಅಥವಾ ಇನ್ನೇನೋ ವಿಹಾರ, ಮತ್ತೊಂದು ಶಾಪಿಂಗು ಈ ಥರ ಹೋಗಿರ್ತೀರಲ್ಲ, ಅಲ್ಲಿ ತಗಾದೆಗಳು ಎದ್ಬಿಡೋ ಸಾಧ್ಯತೆ ಇದೆ. ಹೋಗಿರ್ತಕ್ಕಂಥದ್ದು ಏನಕ್ಕೆ ಶಾಪಿಂಗ್ಗೆ, ಹೋಗಿರ್ತಕ್ಕಂಥದ್ದು ಏನಕ್ಕೆ ಇನ್ಯಾವುದೋ ಒಂದು ಚರ್ಚೆ ವಿಚಾರಗಳಿಗೆ, ಅಲ್ಲಿ ನಾವು ಸಭಾ ಸಂಯಮ ಅಂತಾರೆ, ಹೋದ ಕಡೆ ನಾವು ಹಾಗೆಲ್ಲ ವರ್ತನೆ ಮಾಡಬಾರ್ದು. ಅಂಥದ್ದು ಒಂದು ತಗಾದೆಗಳೇ ಎದ್ಬಿಡ್ತು, ಹುಷಾರು. ಇನ್ನು ಕೃಷಿಕರಿಗೆ ಸ್ವಲ್ಪ ತೊಂದರೆ, ವಿಷಜಂತುಗಳ ಭಯ, ಹಿತ್ತಲಲ್ಲಿ ಅಥವಾ ನೀವೇನೋ ಟೆರೆಸಲ್ಲೇ ಗಾರ್ಡನಿಂಗ್ ಅತಿ ಇತ್ಯಾದಿ ಮಾಡಿದ ಅದು ಆ ಕೆಲಸ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ಈ ದಿವಸ ಗುರು ಜನ್ಮದಲ್ಲಿದ್ದಾಗ ಈ ಹೆಚ್ಚಿನ ಆತಂಕ ಬೇಡ, ಗುರು ಕಾಯ್ತಾನೆ. ಹೀಗಾಗಿ ಈ ದಿವಸ ಪ್ರಾರ್ಥನೆಗೆ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಚಂದ್ರ ಸಪ್ತಮದಲ್ಲಿದ್ದಾಗ ಸಂಗಾತಿಯಿಂದ ತುಂಬ ಸಹಕಾರ ಇರುತ್ತೆ. ಸಾಮರಸ್ಯ, ಅನ್ಯೋನ್ಯ ಭಾವನೆ ಅಂತೀವಲ್ಲ, ಹಾಲು ಜೇನು ಬೆರೆತ ಹಾಗೆ ಆ ಹಾಡು ಹೇಳಿಕೊಂಡೇ ಜೀವನ ಕಳೆದುಬಿಡೋದು, ಈ ದಿವಸ ಕಳೆಯೋದು, ಆ ಥರದ್ದು ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಈ ದಿವಸ ತೃತೀಯದ ಮಾಂದಿ ಸ್ವಲ್ಪ ಭಯವನ್ನು ಉಂಟು ಮಾಡ್ತಾನೆ. ಆಗಂತುಕ ವಿಚಾರಗಳು ನಿಮ್ಮ ಸುಪರ್ದಿಯಲ್ಲೇ ಇರೋದಿಲ್ಲ, ಅಂತಹ ವಿಚಾರಗಳಿಗೆ ನೀವು ಎದೆ ಕೊಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅಂಥವುಗಳನ್ನು ಎದುರಿಸಬೇಕಾದ ಒಂದು ಸಂದರ್ಭ ಎದುರಾಗುತ್ತೆ, ಹುಷಾರು. ಇನ್ನು ಸೇವಕರು ಸಹಾಯಕರು ಇದ್ದಾರಲ್ಲ, ಇಂಥವರಿಂದ ಕೂಡ ಸ್ವಲ್ಪ ಕಿರಿಕಿರಿ ಆಗಿಬಿಡೋ ಸಾಧ್ಯತೆ ಇದೆ. ಮತ್ತು ಕಿವಿ ಸಂಬಂಧಿ ಸ್ವಲ್ಪ ತೊಂದರೆಗಳನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ನಿಮ್ಮ ರಾಶಿಯಿಂದ ಗುರು ವ್ಯಯದಲ್ಲಿದ್ದಾಗ ಹಿರಿಯರಿಗಾಗಿ ಒಂದಷ್ಟು ಅಲೆದಾಟ, ಅವ್ರು ಯಾವನೋ ಕೆಲಸ ಹೇಳಿದ್ರು ಅಂಥೇಳಿ ನೀವು ಪಾಪ ಆ ಕೆಲಸಕ್ಕೆ ಹೋಗಿ ಆ ಕೆಲಸ ಆಗದೆ ಮತ್ತೊಂದು ಸಲ ಈ ಥರದೊಂದು ಅಲೆದಾಟ ಕೂಡ ಇದೆ ಈ ದಿವಸ. ಗುರು ಪ್ರಾರ್ಥನೆ ಮಾಡಿ, ಗಣಪತಿ ಪ್ರಾರ್ಥನೆ ಮಾಡಿ. ಗುರು ಗಣಪತಿಯರ ಪ್ರಾರ್ಥನೆಯಿಂದ ತುಂಬ ಸಹಾಯವಾಗುತ್ತೆ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಅತಿಯಾದ ವ್ಯಯ ಇದೆ. ಹೆಚ್ಚಿನ ಖರ್ಚು ಮಾಡ್ಕೊಂಡು, ಸಾಲ ಮಾಡಿ ಖರ್ಚು ಮಾಡಿಬಿಟ್ಟೆ ಅನ್ನೋ ಥರ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ತೀರ. ಧನಸ್ಥಾನದಲ್ಲಿ ಬೇರೆ ಮಾಂದಿ ಇದ್ದಾಗ ಹಣ ನಿಜವಾಗಿಯೂ ಕಷ್ಟ ಇರ್ತದೆ, ಹುಷಾರು ಸ್ವಲ್ಪ. ಎಲ್ಲ ಇರ್ತದೆ, ಬ್ಯಾಂಕಲ್ಲಿದೆ, ದುಡ್ಡಲ್ಲಿದೆ, ಆದರೆ ಸಂದರ್ಭಕ್ಕೆ ಸಿಗಲಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಮತ್ತು ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ. ಸ್ವಲ್ಪ ಒರಟುತನ, ಕೋಪದಿಂದಾಗಿ ವಾತಾವರಣ ಕಹಿಯಾಗೋದು, ಈ ಥರದ್ದೆಲ್ಲ ಇದೆ. ಹೀಗಾಗಿ ಶಾಂತಿ ರೂಪೇಣ ಸಂಸ್ಥಿತ ಈ ಮಂತ್ರ ಹೇಳ್ಕೊಳ್ತಾ ಇರಿ. ಯಾವಾಗ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೋ ಆಗ ನಾವು ಇಂಥದ್ದೊಂದು ಮಂತ್ರಗಳ ಮೊರೆ ಹೋಗಬೇಕು, ಆಗ ಸ್ವಲ್ಪ ಶಾಂತವಾಗುತ್ತೆ. ಈ ದಿವಸ ಸ್ವಲ್ಪ ಈ ಹಲ್ಲು ಕಚ್ಕೊಳ್ಳೋದು, ನಾಲಿಗೆ ಕಚ್ಕೊಳ್ಳೋದು, ಈ ಥರದ್ದು ಎಲ್ಲ ಇದೆ. ಆಹಾರ ನಿಧಾನಕ್ಕೆ ಚೆನ್ನಾಗಿ ಅವಸರದಲ್ಲಿ ತಿಂದರೆ ಏನಾಗುತ್ತೆ ಅಂದರೆ ಸಮಯ ಉಳಿಸ್ಬಹುದು ನೀವು, ಆದರೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ. ಹೀಗಾಗಿ ಸಮಾಧಾನ, ಮತ್ತು ಅದರಿಂದ ತೊಂದರೆಯೂ ಇದೆ, ಹುಷಾರು. ಉಳಿದ ಹಾಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ, ಹುಷಾರು, ಗಮನ ಇರಲಿ. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಲಾಭಾಧಿಪತಿ ಪಂಚಮದಲ್ಲಿದ್ದಾಗ ಮಕ್ಕಳಿಂದ ಲಾಭ ಬರುತ್ತೆ. ನಿಮ್ಮ ಮಕ್ಕಳೇ ನಿಮಗೆ ಸಂಯಮವಾಗಿದ್ದು ನಿಮಗೆ ಕಿರಿಕಿರಿ ಮಾಡಲಿಲ್ಲ ಅಂದರೆ ಸದ್ಯಕ್ಕೆ ಅಷ್ಟೇ ಸಾಕು, ಆ ರೀತಿಯ ಒಂದು ಸಂತೋಷದ ಲಾಭ ಖಂಡಿತ ಇದೆ. ಸ್ತ್ರೀಯರಿಗೆ ಬುದ್ಧಿಶಕ್ತಿ ಚುರುಕಾಗಿರ್ತದೆ ಈ ದಿವಸ. ಇನ್ನು ಈ ದಿವಸ ನಿಮಗೆ ಜನ್ಮದ ಮಾಂದಿ ಸ್ವಲ್ಪ ಆರೋಗ್ಯಕ್ಕೆ ಪೆಟ್ಟು ಮಾಡ್ತಾರೆ, ಕಣ್ಣಿನ ಬಾಧೆ ಉಂಟು ಮಾಡಬಹುದು, ಸ್ವಲ್ಪ ಹುಷಾರು. ಚರ್ಮಕ್ಕೆ ತೊಂದರೆಗಳಾಗಬಹುದು, ಹುಷಾರು. ಉಳಿದ ಹಾಗೆ ಹೆಚ್ಚಿನ ಶುಭ ಫಲ ಇದೆ. ಹೀಗಾಗಿ ಸಣ್ಣ ಪುಟ್ಟ ತೊಡಕಿದು, ಹೀಗಾಗಿ ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ, ಯಾಕೆಂದರೆ ಈ ಬುಧ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಅತಿ ಬುದ್ಧಿವಂತಿಕೆ ತೋರಿಸ್ಲಿಕ್ಕೆ ಹೋಗಬೇಡಿ. ಯಾರೋ ಹಿರಿಯರು ಹೇಳಿದ್ದನ್ನು ಮಾಡಿದ್ರೆ ಸಾಕಾಗುತ್ತೆ ಈ ದಿವಸ ಪ್ರಾರ್ಥನೆಗೆ ನೀವು ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ನರಸಿಂಹ ಕವಚ, ಎರಡು ಹೇಳಿದ್ರೆ ಬಹಳ ಒಳ್ಳೆಯದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ವ್ಯಯದಲ್ಲಿ ಮಾಂದಿ ಉದಯ ಆಗಿದೆ ಮತ್ತು ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಶುಭ ಫಲ ಮೊದಲಿಗೆ ನೋಡ್ಬಿಡೋಣ.
ಚತುರ್ಥದ ಚಂದ್ರನಿಂದಾಗಿ ದಿಗ್ಬಲ, ಕರ್ಮಾಧಿಪತಿ ದಿಗ್ಬಲಯುತನಾಗಿದ್ದಾನೆ ಅಂದರೆ ವೃತ್ತಿಯಲ್ಲಿ ಬಹಳ ಮತ್ತು ಕರ್ಮಸ್ಥಾನ ವೀಕ್ಷಣೆ ಮಾಡ್ತಾನೆ, ತುಂಬ ಚೆನ್ನಾಗಿದೆ. ಹೀಗಾಗಿ ಕೆಲಸಗಳಲ್ಲಿ ಸಾಧನೆ ಉಂಟಾಗುತ್ತೆ, ಕೆಲಸಗಳಲ್ಲಿ ಯಶಸ್ಸು, ಗೌರವ, ಪ್ರಶಂಸೆಗಳು ಸಿಗುತ್ತೆ, ಸ್ತ್ರೀಯರಿಗೆ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹೈನುಗಾರರಿಗೆ, ಹಾಲು ವ್ಯಾಪಾರಿಗಳಿಗೆ ಚಂದ್ರ ರಸಕಾರಕ. ಹೀಗಾಗಿ ರಸೋತ್ಪನ್ನ ಯಾವುದು ನೀರಿನಿಂದ ಉತ್ಪನ್ನವಾದ ಬೆಳೆ, ಧಾನ್ಯ, ಪುಷ್ಪ ಯಾವುದೂ ಆಗುತ್ತೆ, ಆ ಉತ್ಪನ್ನಗಳಿಗೆಲ್ಲ ತುಂಬ ವಿಶೇಷವಾದ ಮಾರುಕಟ್ಟೆ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವ್ಯಾಪಾರ ವಹಿವಾಟು ತುಂಬ ಉತ್ಕೃಷ್ಟವಾಗಿರುತ್ತೆ. ಇನ್ನು ಪ್ರಯಾಣದಲ್ಲಿ ಯಾವುದೇ ತೊಂದರೆ, ಸ್ತ್ರೀಯರಿಗಂತೂ ನೆಮ್ಮದಿಯಾಗಿ ಹೋಗಿ ಬಂದಪ್ಪ, ಇವತ್ತು ಯಾವುದೇ ಕಿರಿಕಿರಿ ಇಲ್ಲ, ಆ ಥರದೊಂದು ಸಮಾಧಾನದ ಪ್ರಯಾಣ ಇದೆ. ಸ್ನೇಹಿತರ ಜೊತೆಗೆ ತುಂಬ ವಿಹಾರ, ಮನಸ್ಸಿಗೆ ಮನೋಲ್ಲಾಸ ಅಂತೀವಲ್ಲ, ಅಂಥದ್ದೊಂದು ಉಂಟಾಗುತ್ತೆ ಈ ದಿವಸ. ಸ್ನೇಹಿತರು, ನಾನು ಎಲ್ಲ ಬಿಟ್ಟು ಈ ದಿವಸ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋಗಿ ಬಂದೆ, ಅಷ್ಟೇ ಸಮಾಧಾನ, ಆ ಥರದ್ದೊಂದು ಸಮಾಧಾನ ಖಂಡಿತ ಇದೆ. ವ್ಯಯ ಇದೆ, ಅತಿ ವ್ಯಯ ಸೂಚಿಸ್ತಾ ಇದೆ, ಸಹಜ ತಾನೆ. ಹೊರಗಡೆ ಹೋದರೆ ಸಹ ಅದೇ ಥರದ ಲಕ್ಷಣ, ಗ್ರಹ ಲಕ್ಷಣವೂ ಹಾಗೆ ಇದೆ. ಅತಿಯಾದ ಖರ್ಚು, ಕಾಲಿಗೆ ಹುಷಾರು, ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಓಡಾಡುವಾಗ ಎಚ್ಚರ ಇರಲಿ. ಈ ದಿವಸ ಕೆಲಸ ಕಾರ್ಯಗಳ ಎಲ್ಲ ಕಡೆಯೂ ಹೆಚ್ಚಿನ ಅನುಕೂಲವೇ ಇದೆ, ಹೀಗಾಗಿ ಆತಂಕ ಬೇಡ. ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಲಾಭದ ಮಾಂದಿಯಿಂದ ವಿದೇಶ ವಹಿವಾಟಿನ ಅನುಕೂಲ ತುಂಬ ಚೆನ್ನಾಗಿರುತ್ತದೆ. ಹಿರಿಯರಿಂದ ಒಳ್ಳೆಯ ಸಹಕಾರ, ಒಳ್ಳೆಯ ರೀತಿಯ ಒಂದು ಮಾರ್ಗದರ್ಶನ ಸಿಗುತ್ತೆ. ಸಹೋದರರು, ಸಹಾಯಕರು, ಸೇವಕರು ಇಂಥವರಿಂದ ಸಹಕಾರ ಉಂಟಾಗುತ್ತೆ. ಒಂದು ಒಳ್ಳೆಯ ಉಪದೇಶವೂ ಸಿಗುತ್ತೆ ನಿಮಗೆ ಈ ದಿವಸ. ಒಳ್ಳೆಯ ಮಾತು ಕೇಳದೆ ಈ ದಿವಸ ಒಂದು ಸ್ವಲ್ಪ ಬದಲಾವಣೆ ಆಯಿತು ಬದುಕಿನಲ್ಲಿ, ಆ ಥರದ್ದು ಒಂದು ಭಾವನೆ ಬರುತ್ತೆ. ಈ ದಿವಸ ನಂಬಿಕೆ, ಒಂದು ಒಬ್ಬರಲ್ಲಿ ವಿಶೇಷವಾದ ನಂಬಿಕೆ ಉಂಟಾಗುತ್ತೆ. ಓಹೋ, ಇವರನ್ನು ಹಚ್ಕೊಳ್ಬಹುದು ಅಂತಕ್ಕಂಥ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ. ಸ್ವಲ್ಪ ಅಲ್ಲಿ ಕೇತು ಇರೋ ಕಾರಣದಿಂದಾಗಿ ವಿಘ್ನಗಳು ಏರ್ಪಾಡಾಗುತ್ತೆ. ಇದಕ್ಕೆ ಗಣಪತಿ ಸನ್ನಿಧಾನದಲ್ಲಿ ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಅಷ್ಟೋತ್ತರ ಸೇವೆ ಇತ್ಯಾದಿ ಗರಿಕೆಯಿಂದ ಮಾಡಿಸಿ, ಅದು ತುಂಬ ಉಪಕಾರವಾಗುತ್ತೆ, ಸಹಾಯವಾಗುತ್ತೆ. ಹೆಚ್ಚಿನ ಏನೂ ಆತಂಕ ಏನೂ ಇಲ್ಲ, ತೊಡಕುಗಳಿಲ್ಲ, ಹೀಗಾಗಿ ಗಾಬರಿ ಬೇಡ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಮಾಂದಿ ಉದಯ ಆದಾಗ ಕೆಲಸಗಳಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಕೆಲಸ ಕಾರ್ಯಗಳು ವಿಘ್ನಗಳಾಗುತ್ತೆ, ಪೂರ್ಣ ಆಗೋದಿಲ್ಲ. ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ, ಕಾಯಬೇಕಾದ ಪರಿಸ್ಥಿತಿ, ಒಂದಲ್ಲ ರಗಳೆ ಇದೆ ಈ ದಿವಸ. ಕರ್ಮಾಧಿಪತಿ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ಪರಾಧೀನತೆ ಅಂತೀವಲ್ಲ, ಯಾವುದು ನರಕ ಅಂದರೆ ಪರಾಧೀನ ಅಂತ ಹೇಳುತ್ತೆ ಪ್ರಶ್ನೋತ್ತರ ಪದ್ಯಮಾಲಿಕೆಯಲ್ಲಿ. ಹೀಗಾಗಿ ಆ ಅಧೀನತೆ ನಿಮಗೆ ತೊಂದರೆ, ಕಿರಿಕಿರಿ ಉಂಟು ಮಾಡುತ್ತೆ ದಿವಸ. ಆದರೆ ಏನಪ್ಪ ಅಂದರೆ ಮನೆ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ. ಒಳ್ಳೆ ಊಟ ಮಾಡಿಕೊಟ್ರು ಅಮ್ಮನೋ ಹೆಂಡ್ತಿನೋ, ಒಳ್ಳೆ ಸುಗ್ರಾಸ ಭೋಜನ, ಅದು ಚೆನ್ನಾಗಿದೆ. ಅಥವಾ ಯಾವುದೋ ಸಮಾರಂಭಕ್ಕೆ ಹೋದನಪ್ಪ, ಇಷ್ಟು ಕಾಟದ ಮಧ್ಯೆನೂ ಅಲ್ಲೆಲ್ಗೂ ಹೋಗೋದು ಪರಿಸ್ಥಿತಿ ಬಂತು, ಯಾರ ಜೊತೆಗೂ ಹೋಗಬೇಕಾಯಿತು, ಅಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆ ಊಟ. ಮತ್ತು ಈ ದಿವಸ ಮಾತು ಹಾಗೆ ಇರುತ್ತೆ. ಚಂದ್ರ ಮೃದುವಾಕಂತ ಮೆತ್ತಗೆ ಮಾತಾಡಿ ಕಾರ್ಯ ಸಾಧನೆ ಮಾಡ್ಕೊಳ್ಳೋದು ಆಯಿತು ಅಂತ, ಆ ರೀತಿಯ ಒಂದು ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪದ ಲಕ್ಷಣ ಇದೆ. ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಬಹಳ ವಿಶೇಷವಾದ ಅನುಕೂಲ ಇದೆ. ಮುಖ್ಯವಾಗಿ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೂ ಅಷ್ಟೇ ತಂದೆ ಮಕ್ಕಳಲ್ಲಿ ಮಹಾಭಿನ್ನ ಅಭಿಪ್ರಾಯಗಳು, ಮನಸ್ತಾಪಗಳು, ಕಲಹದ ವಾತಾವರಣ, ಮನೆಯ ವಾತಾವರಣವೇ ಬೆಂಕಿ ಆಗಿಬಿಡುತ್ತೆ. ದ್ವಿತೀಯದಲ್ಲಿ ರಾಹು, ಅಲ್ಲಿ ಭಾಗ್ಯದಲ್ಲಿ ಮಾಂದಿ, ಇದು ತುಂಬ ತೊಂದರೆ. ಹೀಗಾಗಿ ತುಂಬ ಮನೆಯ ವಿಚಾರಗಳಲ್ಲಿ, ಕುಟುಂಬ ವಿಚಾರದಲ್ಲಿ, ತಂದೆ ತಾಯಿ ವಿಚಾರದಲ್ಲಿ ಸ್ವಲ್ಪ ಶಾಂತವಾಗಿರೋದು ಒಳ್ಳೆಯದು. ಅಂಥದ್ದೊಂದು ಸಂದರ್ಭ ಏರ್ಪಾಡಾದರೆ ಜಾಗ ಖಾಲಿ ಮಾಡಿಬಿಡೋದು ಬಹಳ ಒಳ್ಳೆಯದು. ಆ ಕ್ಷಣಕ್ಕೆ ನಾವು ಅಲ್ಲಿರಬಾರ್ದು, ಆಗ ಸ್ವಲ್ಪ ಮಟ್ಟಿಗೆ ನಾವು ಅದರಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ಹೀಗಾಗಿ ದಿವಸ ನೀವು ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಮಾಡಿ ನೋಡಿ. ಕುಂಭರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಮಾಂದಿ ಉದಿಯಾಗಿದೆ, ವ್ಯಯದಲ್ಲಿ ಚಂದ್ರನಿದ್ದಾನೆ. ಈ ಪ್ರಧಾನವಾಗಿ ಗಮನಿಸಿಕೊಂಡಾಗ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಹೆಚ್ಚಿನ ಅಲದಾಟ ಸೂಚಿಸ್ತಾ ಇದೆ. ಶರೀರದಲ್ಲಿ ಒಂದು ರೀತಿಯ ಆತಂಕ, ಒಂದು ರೀತಿಯಲ್ಲಿ ಏನೋ ಸುಸ್ತು, ಮತ್ತು ಇನ್ನೊಂದು ರೀತಿಯಲ್ಲಿ ದೇಹದ ಬಲ ಹೊರಟು ಹೋಗುತ್ತೆ, ಆ ರೀತಿಯಲ್ಲಿ ಇದೆ ಈ ದಿವಸ. ಸ್ವಲ್ಪ ಹುಷಾರಾಗಿರಿ. ಷಷ್ಠಾಧಿಪತಿ ವೇಗಕ್ಕೆ ಬಂದಾಗ ಕಾಲು, ತೊಡೆ, ಮೊಣಕಾಲು ಈ ಭಾಗಗಳೆಲ್ಲ ತೊಂದರೆ ಜಾಸ್ತಿ ಆಗುತ್ತೆ. ಮತ್ತು ಅಲ್ಲಿ ಅಷ್ಟಮದ ಮಾಂದಿ ಕೂಡ ನಿಮಗೆ ನಷ್ಟ, ಕಷ್ಟ, ವ್ಯಥೆಯನ್ನು ಸೂಚಿಸ್ತಾ ಇದ್ದಾನೆ. ಈ ದಿವಸ ನಿಮಗೆ ಸ್ವಲ್ಪ ವೀಕ್ ಆಗಿದೆ.
ಹೀಗಾಗಿ ಈ ದಿವಸ ದೇವತಾ ಉಪಾಸನೆ, ಶಿವ ಕವಚ ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಮೀನರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಹಣ್ಣಿನ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾಗಿದೆ. ಈ ದಿವಸ ಯಾವುದೋ ಒಂದು ಸಭೆ ಸಮಾರಂಭ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥ ಲಕ್ಷಣ ಇದೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ. ಮಕ್ಕಳಿಂದಾಗಿ ಒಳ್ಳೆಯ ಸಮಾಧಾನ, ಮನಸ್ಸಿಗೆ ಹಿತ ಅನಿಸುತ್ತೆ. ಯಾವುದೋ ಒಂದು ಗುರು ಸ್ಥಾನದಲ್ಲಿರ್ತಕ್ಕಂಥವ್ರು, ಪೂಜನೀಯರು, ಮನಸ್ಸಿಗೆ ಒಂದು ಗೌರವ ಬರ್ತಕ್ಕಂಥವ್ರ ಜೊತೆಗೆ ಒಡನಾಟ, ಮಾತು ಇವುಗಳೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ, ಮನಸ್ತಾಪಗಳು ಬರುತ್ತೆ ಈ ದಿವಸ. ಶಾಂತವಾಗಿರಿ. ಅದಕ್ಕೆ ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಪಂಚಾಮೃತ ಸೇವೆ ಮಾಡಿಸಿ ತೀರ್ಥ ತೆಗೆದುಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಕೂಡ ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಗಣನಾಥಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.